ಅದೇ ರೀತಿ ಈ ದೇಶದಲ್ಲಿ ಹೆಸರಾದಂತ ನಮ್ಮ ಪ್ರೊಫೆಸರ್ ರೇವಂತ್ ಹಾಗೂ ಹಿರಿಯರು ಯೋಜನೆಗಳು ಆಡಿಸಿದ್ದಾರೆ. ಅವರು ಗಮನಿಸುತ್ತಾ ನಮ್ಮ ಪಂಚಾಯತಿಯ ಅಧ್ಯಕ್ಷರಾದ ನೇತೃತ್ವ ಮಾಡಿದ್ದಾರೆ. ಅವರು ಗಮನಿಸುತ್ತಾ ಅದೇ ರೀತಿ ನಮ್ಮ ಬೇರೆ ಭಾಗವಹಿಸಿದ್ದಾರೆ. ನಾವು ಬಹಳ ವರ್ಷದಿಂದ ಕಲಿಸಿದ್ದೀವಿ ನೋಡಿ. ಆರ್ಥಿಕತೆ ಕಾರ್ಯ ಮಾಡಿದ್ರು, ಇಲ್ಲಿ ಹೆಣ್ಣೋರು ಕಟ್ಟೆ ಮಾಡಿದ್ರು, ಎಲ್ಲ ಕಟ್ಟೆ ಮಾಡಿದ್ರು. ಆದ್ರೆ ನಾವು ಇತಿಹಾಸ ಕೇಳಿದ್ವಿ, ಇಲ್ಲಪ್ಪ ಅವಕಾಶ ಬಂದ್ರೆ ನಾವು ಕೊಡ್ತೀವಿ, ಅನುದಾನ ಇಲ್ಲ ಅಂತ ಹೇಳಿದ್ರು. ಅದು ಮನೆ ಹೋಗಿ ನಮ್ಮ ಪೊಲೀಸರು ಸೋಮರನ್ನು ಕೇಳಿದ್ವಿ, ಕೇಳಿದಾಗ ನಿಮ್ಗೆ ಆಸಕ್ತಿ ಇದೆಯಾ, ನಾವು ಬಂದು ಮಾಡಿದಾಗ ನೀವು ಸಪೋರ್ಟ್ ಮಾಡೋಕ್ಕಾಗತ್ತ, ಗ್ರಾಮಸ್ಥರ ಉದ್ಯೋಗ ಇದೆಯಾ ಅಂತ ಫಸ್ಟ್ ಕೇಳಿದ್ರು. ಇಲ್ಲ ಸರ್, ನಮ್ಮ ಗ್ರಾಮಸ್ಥರಲ್ಲಿ ನಾವು ಪೊಲೀಸ್ ಜನರಾಗಿರ್ಬೋದು, ನಾವು ಪೊಲೀಸ್ ಜನರಾಗಿರ್ಬೋದು, ಪೊಲೀಸ್ ಮಾಡಬಹುದು, ಏನೇ ಕೆಲಸ ಮಾಡಿದ್ರೆ ನಾವು ಅಷ್ಟೇ ನಾವು ಶ್ರದ್ಧೆಯಿಂದ ಮಾಡಿಸ್ಕೊಡ್ತೀವಿ, ನಾವು ಜನರು ಅಲ್ಲಿ ನಮಗೆ ಸಪೋರ್ಟ್ ಕೊಡ್ತಾರೆ ಅಂತ ಕೇಳಿದಾಗ ಅದನ್ನು ಬಂದು ಸ್ವಾಗತ ನೋಡು ಕಟ್ಟೆ ನೋಡಿದಾಗ ಅಮ್ಮ ಇದಪ್ಪ ಏನು ಮಾಡೋಕ್ಕಾಗಲ್ಲ ಅಂತಂದು ನಾವು ತುಂಬ ಸಾರಿ ಕೇಳಿ ಸರ್ ಈ ತರ ಧರ್ಮಸ್ಥಳದ ವತಿಯಿಂದ ನಮಗೆ ಕೆರೆಯ ಊರಪ್ಪನ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಮಾಂಸ ಕೇಳಿದಾಗ ಮಾಂಸ ಅಷ್ಟೇ ಒಂದು ನೋಡಿಲ್ಲ ಯಾಕಂದ್ರೆ ಮಾಂಸ ನೀರು ನಾವಿದ್ವಿ ಆದಷ್ಟು ಬೇಗ ಕಂಬ ಎತ್ಕೊಡ್ತೀವಿ. ನೀವು ಕಾರ್ಯಕ್ರಮ ಮುಂದುವರಿಸಬೇಕು ಹೇಳುದು ಒಂದೇ ವಾರದಲ್ಲಿ ನಮ್ಮ ಬಾಬುಗಳು ಆ ಕಂಬಗಳಿಗೆ ವ್ಯವಸ್ಥೆ ಮಾಡಿ ಕಂಬ ಎತ್ಕೊಟ್ಟು ಕಂಬ ಆದ್ಮೇಲೆ ನಮ್ಮ ಕಟ್ಟೆ ಕಾರ್ಯಕ್ರಮ ಮಾಡೋಕ್ಕಾಗ್ತಿಲ್ಲ. ಆದ್ರಿಂದ ನಾವು ಇವತ್ತು ನಮ್ಗಿಂತ ಪೂರ್ವ ಸಿಗೋದು ನಮ್ಮ ಪಂಚಾಯತಿಯ ಅದೃಷ್ಟ. ಅದನ್ನು ನಾವು ಉಳಿಸ್ಕೊಳ್ಳಬೇಕು. ಯಾವುದೇ ಕಾರ್ಯಕ್ರಮ ಕೇಳಿದಾಗ ಇಲ್ಲ ಆಗಲ್ಲ ಮಾತ್ರ ನಮ್ಮ ಬೆಳೆ ಹೋಗ್ಬೇಕು. ಅದೇ ರೀತಿ ನಾವು ಉಳಿಸ್ಕೊಳ್ಬೇಕು ಅವ್ರನ್ನ ನಾವು ಯಾವುದೇ ಒಂದು ಕೇಳಿದಾಗ ಇಲ್ಲ ಅನ್ನಲ್ಲ. ಅದಕ್ಕೆ ಇಲ್ಲ ಮುಂದೆ ಸ್ವಲ್ಪ ನಮ್ಗೆ ಏನು ಗೊತ್ತಾ, ಎರಡನೇ ಗೊತ್ತು ನಮ್ಗೆ ಕಾರ್ಯಕರ್ತರು. ಅದೇ ರೀತಿ ನಾನು ಗ್ರಾಮದಲ್ಲಿ ಏನು ಮಾಡ್ತಿದ್ದೇನೆ ಅಂದ್ರೆ ದಯವಿಟ್ಟು ಅವರು ಧರ್ಮಸ್ಥಳದ ಒಂದು ಯೋಜನಾ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಕಾರ್ಯಕ್ರಮ ಮಾಡ್ಬಿಟ್ಟಿದ್ದಾರೆ. ಯಾರು ಮಾಡ್ಬಿಟ್ಟಿದ್ದಾರೆ ಬಿಡು ಮಾಡಿದರೆ ಹೋಗಿದ್ದಾರೆ ನೆರವೇರಿಸಿ ನಾವು ಗ್ರಾಮಸ್ಥರು ಬಳಸಬಾರ್ದು, ಅದನ್ನು ಉಳಿಸಬೇಕು. ಉಳಿಸಬೇಕು ನಾವು ಏನ್ ಮಾಡ್ಬೇಕು, ಸ್ವಚ್ಛತೆ ಇರಬೇಕು. ಸ್ವಚ್ಛತೆ ಇರಬೇಕು ಅಂದ್ರೆ ನಾವು ಅಲ್ಲಿ ಕಸ ಆಗಲಿ ಗಡ್ಡಿ ಆಗಲಿ ಏನು ಹಾಕ್ಬಾರ್ದು. ಯಾರು ಹಾಕಿಲ್ಲ ಅವ್ರನ್ನ ಪಾಯ ಮಾಡ್ಬೇಕು. ಇದು ಹಾಕ್ಬೇಕಪ್ಪ ನಮ್ಮೂರು ನಮ್ಮ ಕಟ್ಟೆ ಇಲ್ಲಿ ಇರಬೇಕು. ನಮ್ಮ ಗ್ರಾಮ ಯಾವ ಬಂದು ನೋಡಿದ್ರು ಒಂದು ಗ್ರಾಮ ಚೆನ್ನಾಗಿದೆ ಅಂತ ಅನ್ನಿಸ್ಕೊಳ್ಬೇಕು ಅಂದ್ರೆ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮಸ್ಥರು ಫಸ್ಟ್ ನಾವು ಜಾಗೃತರಾಗಬೇಕು. ಆ ಜಾಗೃತರಾಗಬೇಕಂದ್ರೆ ಎಲ್ಲ ಗ್ರಾಮಸ್ಥರಿಗೆ ಒಂದು ಮಾಡಿ ಅಂದ್ರೆ ನಾವು ಸ್ವಚ್ಛತೆ ಇಟ್ಕೊಳ್ಳಿದ್ರೆ ನಮಗೂ ಒಂದು ಕರ್ತವ್ಯ. ಅದೇ ರೀತಿ ಈ ಕಾರ್ಯಕ್ರಮವನ್ನು ನಮ್ಮ ಪ್ರಕಾಶಗಳು ಆದಷ್ಟು ಒಂದು ವಾರಗಂಟೆ ಇಲ್ಲೇ ನಂಬೋಣ. ಕಟ್ಟೆಯಲ್ಲೇ ಇತ್ತು ಕಾರ್ಯಕ್ರಮ. ಒಬ್ಬರು ಊಟ ಮಾಡ್ತಿದ್ರು ಬಿಟ್ಟಿಲ್ಲ, 8 ಗಂಟೆಗೆ ಹಾಜರಾಗಿದ್ರು. ಒಂದು ಕಾರ್ಯಕ್ರಮ ಕೆಲಸ ಅಷ್ಟೇ ನಿಷ್ಠೆಯಿಂದ ಮಾಡ್ತಿದ್ದಾರೆ. ನಮ್ಮ ಪ್ರಕಾಶನ ಮುಗಿಸ್ತೇನೆ. ಅದೇ ರೀತಿ ನಮ್ಮ ಈ ಮುಂದಿನ ಕಾರ್ಯಕ್ರಮ ಅಂದ್ರೆ ಒಂದು ಶುದ್ಧ ಕುಡಿಯುವ ನೀರನ್ನು ನೀವು ಕೇಳಿದ್ರಿ. ಆದ್ರೆ ಯಾಕೆ ಆಗಲ್ಲ ದಯವಿಟ್ಟು ಆಗಲ್ಲ ಬೇಡ ಸರ್, ದಯವಿಟ್ಟು ನಮ್ಮೊಂದು ಕುಡಿಯುವ ನೀರನ್ನು ಬೇಕೆ ಮಾಡಿಕೊಡ್ಬೇಕು. ಯಾಕಂದ್ರೆ ಕುಡಿಯುವ ನೀರು ಬಹಳ ತೊಂದರೆ ಇದೆ. ಅಲ್ಲಿ ಒಂದು ಮಿಷಿನ್ ಇದೆ ಆಲ್ರೆಡಿ ಇದೆ, ಅದು ಸರಿ ಇಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮಲ್ಲಿ ಪ್ರೇರಿಸೋರಲ್ಲಿ ಕೇಳ್ಕೊಂಡಷ್ಟೇ ದಯವಿಟ್ಟು ನಮಸ್ಕಾರ ಬಿಟ್ಟು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ತಾ ನೀವು ಇಷ್ಟೊತ್ತು ಮಾತನಾಡಲು ಅವಕಾಶ ಮಾಡ್ಕೊಂಡಂತ ಗ್ರಾಮಸ್ಥರು ನಮ್ಮ ವೇದಿಕೆಯಲ್ಲ ಗಣ್ಯರನ್ನು ಒತ್ತಿಸ್ತಾ ನನ್ನ ಮಾತನಾಡುತ್ತಾರೆ ಹಾಗೂ ವಿರೋಧಿಗಳು ಹಾಗೂ ಹೆಣ್ಣು ಆಧಾರವನ್ನು ಹಾಗೂ ವೇದಿಕೆಗಳು ಎಲ್ಲರೂ ಗಣ್ಯರು ಒತ್ತಿಸುತ್ತಾ ಹಾಗೂ ಈ ಗ್ರಾಮಸ್ಥರು ಕೂಡ ಒತ್ತಿಸುತ್ತಾ ಇವತ್ತು ನಮ್ಮ ಕಾರ್ಯಕ್ರಮವನ್ನು ನಮ್ಮೂರು ನಮ್ಮ ಕೆರೆ ಹಸ್ತಾಂತರ ಕಾರ್ಯಕ್ರಮ. ಇದಕ್ಕೆ ಮೂಲ ಕಾರ್ಯಕರ್ತರು ನಾವಲ್ಲ, ಯಾಕೆಂದ್ರೆ ಮೂಲ ಕಾರ್ಯಕರ್ತರು ನಮ್ಮ ಕ್ಷೇತ್ರದ ಧರ್ಮಸ್ಥಳದ ಸಮಿತಿಯವರು. ಯಾಕೆಂದ್ರೆ ಅವ್ರ ಪ್ರಕಾರ ಅವರು ನಾವು ರಿಕ್ವೆಸ್ಟ್ ಮಾಡಿದ ತಕ್ಷಣ ಅವರು ಮುಗಿದ ತಕ್ಷಣ ರಿಕ್ವೆಸ್ಟ್ ಮಾಡ್ತಾರೆ. ಅವರು ರಿಕ್ವೆಸ್ಟ್ ಮಾಡಿದ ತಕ್ಷಣ ಅವರು ನಮಗೆ ಒಪ್ಕೊಂಡ್ರು. ಅವರು ಪ್ರವೀಣ್ ಕುಮಾರ್ ಅವರು ಅದು ನಮ್ಮ ಜಾಗೃತ ಅಧಿಕಾರಿಗಳು ಕೂಡ ಇದ್ದಾರೆ. ತುಂಬಾ ಖುಷಿಯಿಂದ ಒಪ್ಕೊಂಡ್ರು. ಯಾಕಂದ್ರೆ ಸೌಭಾಗ್ಯ ಆಯ್ತು. ಯಾಕಂದ್ರೆ ಬೇರೆ ತುಂಬಾ ಪ್ರಪೋಸಲ್ ಆಯ್ತು ಅವರಿಗೆ, ತುಂಬಾ ಪ್ರಪೋಸಲ್ ಕೂಡ ಅವರು ಅಭ್ಯಾಸ ಮಾಡಿಲ್ಲ. ಈಗ ನಮ್ಮ ಕೇಳಿದ ತಕ್ಷಣಕ್ಕೆ ನಮ್ಮ ಗ್ರಾಮದಲ್ಲಿ ಕೊಟ್ಟಿರೋದ್ರಿಂದ ತುಂಬಾ ಪ್ರಜಾಪ್ರಭುತ್ವ ಕೊಟ್ಟ ಸಹಕಾರಕ್ಕೆ ಅವರು ಖುಷಿಯಾಗಿ ನಮಗೆ ಆಯ್ಕೆ ಮಾಡ್ಕೊಡ್ತೀವಿ, ಪಕ್ಕದಲ್ಲಿ ಮಾಡ್ಕೊಡ್ತೀವಿ. ಈಗ ನಮಗಾಗಿ ನಾವು ಅವರಿಗೆ ಆ ಕ್ಷೇತ್ರದ ಪ್ರವೀಣ್ ಕುಮಾರ್ ಹಾಗೂ ನಮ್ಮ ತಾಲೂಕು ಕೂಡ ನನ್ನ ಬೇಂದ್ರಿಗೆ ಒದಗಿಸುತ್ತೇನೆ. ಯಾಕಂದ್ರೆ ನಮ್ಮ ಕೆಲಸ ತುಂಬಾ ಒಕ್ಕತ್ತಾಗಿ ಮಾಡ್ಕೊಡ್ತಿದ್ದಾರೆ. ಹಾಗೆ ನೆಕ್ಸ್ಟ್ ಬಂದ್ರೆ ಈಗ ನಮ್ಮ ಗ್ರಾಮಸ್ಥರು ಈಗ ನಮ್ಮ ಕೆರೆ ಕಟ್ಟೆ ಸಮಿತಿ
ಸಮಿತಿ ಸಚೇತನವಾಗಿ ಸದಸ್ಯರು ಕೊಟ್ಟು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟರು. ಇನ್ನೂ ಕುಡಿಯಲಾಗಿಲ್ಲ ಅವರ ಮುಂದಾಳಕ್ಕೆ ವಹಿಸಿಕೊಂಡು ಅವರೇ ಮಾಡ್ಕೊಂಡು ಅವರ ಶಿಫ್ಟ್ ಮಾಡ್ಕೊಂಡು ತುಂಬಾ ಸಹಕಾರ ಕೊಟ್ಟರು. ಯಾಕಂದ್ರೆ ನಮ್ಮ ನೇತೃತ್ವ ಹೋದಂತೆ ನಮ್ಮ ಗ್ರಾಮಸ್ಥರು ಯಾವ ಊರಿನಲ್ಲೂ ಕೂಡ ನಮ್ಮ ಈ ಗ್ರಾಮಸ್ಥಳದಲ್ಲಿ ಯಾಕಂದ್ರೆ ಗ್ರಾಮಸ್ಥರು ಕೂಡ ಎಲ್ಲರೂ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಏನೇ ಕೂತ್ಕೊಂಡು ಕೂಡ ಎಲ್ಲರೂ ಯಾವುದೇ ಉದ್ಯೋಗ ನಾವೇ ಸದಸ್ಕೊಡ್ತಾರೆ ಅನ್ನೋ ಸಮಸ್ಯೆ ಇಲ್ಲ. ಹಾಗಾಗಿ ಯಾವುದೇ ಕಾರ್ಯಕ್ರಮ ಯೋಜನೆಗಳಿದ್ರು ಕೂಡ ದಯವಿಟ್ಟು ನಮ್ಮ ಗಮನದಲ್ಲಿ ನಮ್ಮ ಗ್ರಾಮಸ್ಥರು ಅನುಕೂಲ ಮಾಡ್ತಾರೆ ಅಂತ ಕರ್ನಾಟಕ ಪ್ರೇಮ್ ಕುಮಾರ್ ಅವರಿಗೆ ಇನ್ನೊಂದ್ಸರಿ ಮನವಿ ಮಾಡ್ಕೊಟ್ಟಿದ್ದೀನಿ. ಹಾಗೆ ಇವತ್ತು ನಮ್ಮೂರು ನಮ್ಮ ಕಡೆ ಅಷ್ಟಪರ ಕಾರ್ಯಕ್ರಮ ಈ ಕೆಲವು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಸಾಕಷ್ಟು ಮಾಡಾಗಿದೆ. ಈಗ ಎಷ್ಟು ಜವಾಬ್ದಾರಿ ನಮ್ದು ನಮ್ಮ ಸ್ವಚ್ಛತೆ ಕಾಪಾಡಬೇಕು. ದಯವಿಟ್ಟು ಯಾರು ಸ್ವಚ್ಛತೆ ಮಾಡ್ಕೋಬೇಕು, ಸ್ವಚ್ಛತೆ ಕಾಪಾಡ್ಕೋಬೇಕು. ಅದನ್ನೆಲ್ಲ ಸ್ವಚ್ಛತೆ ಕಾಪಾಡ್ತೀವಿ ಅಂತ ನಾವು ಎಲ್ಲ ತರವಾಗಿ ನಾವು ಭರವಸೆ ಕೊಟ್ಟು ನಾನು ನನಗೆ ಎರಡು ಮಾತಾಡುವ ಅವಶ್ಯಕತೆ ನಾನು ಮಾತನಾಡ್ತೀನಿ. ಒಕ್ಕಲಕಟ್ಟೆ ಕೆರೆಯ ಅಭಿವೃದ್ಧಿ ಇವತ್ತು ಇದು ತುಂಬಾ ಉತ್ಕೃಷ್ಟಾಗಿ ಆಗಿರ್ತಕ್ಕಂಥದ್ದು ತುಂಬಾ ಸಂತೋಷದ ವಿಚಾರ. ಇವತ್ತು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಮಿತಿ ವತಿಯಿಂದ ಈ ಕೆರೆಯನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ತುಂಬಾ ಬಹಳ ಚೆನ್ನಾಗಿ ಇವತ್ತು ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಕೆರೆ ಹಸ್ತಾಂತರ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಅವರು ನಮ್ಗೆ ಹಸ್ತಾಂತರವನ್ನು ಮಾಡಿ ಹೊರಟೋಗ್ತಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆನ ಉಳಿಸ್ಕೊಳ್ತಕ್ಕಂಥದ್ದು ಈ ಒಂದು ಗ್ರಾಮದ ಜನಗಳ ಒಂದು ವಿಚಾರಕ್ಕದ್ದು. ಯಾಕೆಂದ್ರೆ ಅದನ್ನ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು ಅದು ಬರೀ ಕಟ್ಟೆಯಾಗಿ ಉಳಿಬಾರ್ದು, ಅದನ್ನ ಒಂದು ಉದ್ಯಾನವನವಾಗಿ ಮಾಡಬೇಕು. ಯಾಕಂದ್ರೆ ಸುತ್ತಲೂ ಸ್ಥಾನ ಮರ ಗಿಡಗಳನ್ನ ಬೆಳೆಸಿದ್ರೆ ಖಂಡಿತ ತುಂಬಾ ಬಹಳ ಚೆನ್ನಾಗಿರ್ತದೆ. ಈಗಾಗಲೇ ಈ ಒಂದು ಗ್ರಾಮದಿಂದ ಸಾಕಷ್ಟು ನೀರು ವೇಸ್ಟ್ ಆಗಿ ಅಲ್ಲಿ ಕಟ್ಟೆಗಳು ಹೋಗ್ತಾ ಇದೆ. ಅದೇ ನೀರನ್ನ ಬಳಸ್ಕೊಂಡು ಈಗ ಅಲ್ಲಿ ಒಂದು ತೊಟ್ಟಿ ಏನಾದ್ರು ನಿರ್ಮಾಣ ಮಾಡಿ, ಒಂದು ಪಂಚಾಯತಿನ ಒಂದು ತೊಟ್ಟಿ ನಿರ್ಮಾಣ ಮಾಡಿ ಆ ನೀರಿನ ವೇಸ್ಟೇಜ್ ನೀರನ್ನ ಸುತ್ತಲೂ ಸಹ ಮರ ಗಿಡಗಳನ್ನ ಬೆಳೆಸಿ ಆ ಗಿಡಗಳಿಗೆ ನೀರು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಗಿಡಗಳನ್ನ ಬೆಳೆಸಿದ್ರೆ ಒಂದು ಒಳ್ಳೆಯ ಒಂದು ಉದ್ಯಾನವನ ಆಗ್ತದೆ. ಹಾಗೆಯೇ ಮುಂದಿನ ದಿವಸದಲ್ಲಿ ಅಕಸ್ಮಾತ್ ಏನಾದ್ರು ಇಲ್ಲಿ ನೀರು ಬರ್ತಕ್ಕಂಥ ಒಂದು ಅವಕಾಶ ಇದೆ. ಯಾಕಂದ್ರೆ ನಾವು ಚಿಕ್ಕೂರಲ್ಲಿ ಗಡ್ಡೆಯಲ್ಲಿ ಕೆರೆಯಿಂದಲೂ ಸಹ ನೀರು ಬರ್ತಾ ಇತ್ತು, ಅವ್ರಿಗೆ ಚಾನಲು ಸಹ ಇತ್ತು. ನಾವು ಮುಂದಿನ ದಿವಸದಲ್ಲಿ ಹೋರಾಟವನ್ನು ಮಾಡಿ ಖಂಡಿತ ಎಲ್ಲರೂ ಒಟ್ಟಾಗಿ ಬಂದ್ರೆ ನಮ್ಮ ಜನಪ್ರತಿನಿಧಿಗಳಲ್ಲಿ ಹೋಗಿ ನಾವು ಈ ಬೇಡಿಕೆಯನ್ನು ನಾವು ಬಿಟ್ಟು ಈ ಭಾಗಕ್ಕೆ ನಾವು ಊಟತಕ್ಕಂಥ ಕೆಲಸವನ್ನು ನಾವು ಮಾಡಬಹುದು. ಯಾಕಂದ್ರೆ ನಾವು ಸುಮ್ಮನೆ ಕೂತಿದ್ರೆ ಖಂಡಿತ ಯಾವ ಕೆಲಸನೂ ಆಗೋದಿಲ್ಲ. ಅದರಿಂದ ಮುಂದಿನ ದಿವಸದಲ್ಲಿ ಇವತ್ತು ಹೋರಾಟವಾಯಿತು ನಮ್ಮ ಶಾಸಕರು ಮತ್ತೆ ನಮ್ಮ ವಿಶೇಷಗಳು ಆನಂದರಿಂದ ಬಂದಿಲ್ಲ. ಮುಂದಿನ ದಿವಸದಲ್ಲಿ ಅಕಸ್ಮಾತ್ ಅವರು ಹೊರತಾಗಿಯೂ ಸಹ ನಾವು ಇಲಾಖೆ ಹೋಗಿ ಈ ಒಂದು ಬೇಡಿಕೆಯನ್ನು ನಾವು ಇಟ್ಟರೆ ಖಂಡಿತ ನಾವು ಈ ಭಾಗದಲ್ಲಿ ಆ ನೀರನ್ನು ಈ ಒಂದು ನೀರು ಈ ಕಟ್ಟೆ ಬಂತು ಅಂದ್ರೆ ಬಹುತೇಕ ಸುಮಾರು ಒಂದು 100-150 ಬೋರ್ಗಳು ವಿಚಾರ ಆಗ್ತದೆ. ಅಂತ ಒಂದು ಅವಕಾಶ ಇವತ್ತು. ಯಾಕಂದ್ರೆ ಒಂದು ಸುತ್ತ ತುದಿಯಲ್ಲಿ ಇವತ್ತು ಹೆಸವಾದ ಪರಿಸ್ಥಿತಿಯಲ್ಲಿ ಕಟ್ಟೆ ಇರೋದು ಇವತ್ತು ನಿಜವಾದ ತಗ್ಗು ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ನಮ್ಮ ರೈತರಿಗೆ ಒಂದು ವರದಾನ. ಇವತ್ತು ಈ ಕಟ್ಟೆಯನ್ನ ಇವತ್ತು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಮಿತಿಯವರು ಖಂಡಿತ ಇಂಥ ಒಂದು ಅಭಿವೃದ್ಧಿ ಪಡಿಸಿರೋದು ನಿಜವಾಗ್ಲೂ ನಮ್ಗೆ ತುಂಬಾ ಸಂತೋಷ. ಯಾಕಂದ್ರೆ ಈ ಕಾಮಗಾರಿನ ಏನಾದ್ರು ಈ ರಾಜಕಾರಣದಿಂದ ಏನಾಕಸ್ಮಾತ್ ಒಂದು ಸರ್ಕಾರಿ ಯೋಜನೆ ಮಾಡಿದ್ರೆ ಖಂಡಿತ 50 ಲಕ್ಷ ರೂಪಾಯಿ ಮಾಡೋದು. ಆದ್ರೆ ಇವತ್ತು 5,80,000 ರೂಪಾಯಿ ಇವತ್ತು ಕೆಲಸ ಆಗಿದೆ ಅಂದ್ರೆ ಇದು ತುಂಬಾ ಒಂದು ಸಂತೋಷದ ವಿಚಾರ. ಅಷ್ಟು ಇವತ್ತು ಒಂದು 5-6 ದಿವಸ ಸುಮಾರು ನಾನು ನೋಡಿ ಒಂದು ವಾರ ಒಂದೇ ಸಮಯಕ್ಕೆ ಇತಿಹಾಸ ಮತ್ತೆ 3-4 ಜೆಸಿಬಿ ಕೆಲಸ ಮಾಡಿದ್ರು. ಸುಮಾರು 100 ಟ್ಯಾಕ್ಟ್ರಿಗಳು ಮಣ್ಣನ್ನ ಕೋಟೆಗಳಿಗೆ ಇವತ್ತು ಮಣ್ಣು ಮಾಡ್ಕೊಂಡ್ರು. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಬಹುತೇಕ ನಮ್ಮ ರೈತರು ಕಿತ್ತೂರು ಪ್ರದೇಶದಿಂದ ಮಣ್ಣನ್ನು ತಾಂಡ ತಗ್ಗಿ ಪ್ರದೇಶಕ್ಕೆ ಇವತ್ತು ಖರ್ಚು ನೀರು ನಿಲ್ತಕ್ಕಂಥದ್ದನ್ನ ಇವತ್ತು ಕಡಿಮೆ ಮಾಡ್ತಾ ಇದ್ದೀವಿ. ಮುಂದಿನ ದಿವಸದಲ್ಲಿ ನಿಜವಾಗಿ ತುಂಬಾ ಆತಂಕ ನಾವು ಒಳಗಾಗ್ತೀವಿ. ಯಾಕಂದ್ರೆ ಅಂತರ್ಜಲ ಇವತ್ತು ಭೂಮಿಗಳಿವೆ. ಇವತ್ತು ನೀರು ತಳಾವಗಳು ಎಲ್ಲೋ ಯಾವುದೋ ಇರ್ತಕ್ಕಂಥ ಎಲ್ಲೋ ಹಳ್ಳಿ ಯಾವುದೇ ಕೆರೆಗಳು ಕೇಳ್ಕೊಳ್ತಾ ಇದೆ. ಆ ರೀತಿ ನಾವು ಮಾಡ್ತಾ ಇದ್ವಿ. ಮುಂದಿನ ದಿವಸದಲ್ಲಿ ಎಷ್ಟು ನೀರು ಶೇಖರಣೆ ಆಗ್ತಾ ಇತ್ತು. ಇವತ್ತು ಆ ನೀರು ಇವತ್ತು ನಿಲ್ತಕ್ಕಂಥ ಅವಕಾಶಗಳನ್ನು ನಾವು ತಪ್ಪಿಸ್ತಾ ಇದ್ದೀವಿ. ಖಂಡಿತ ಮುಂದೆ ಒಂದು ನಾವು ದುರಂತಕ್ಕೊಂದು ಕಾರಣ ಮಾಡ್ತಾ ಇದ್ವಿ. ಅದರಿಂದ ಎಲ್ಲ ರೈತರು ಎಚ್ಚರಿಸಬೇಕು. ಸಮರ್ಪಕವಾಗಿ ನೀರನ್ನು ನಿಲ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಹರಿಯ ನೀರನ್ನ, ಓಡ ನೀರನ್ನ ನಡೆಯಂಗೆ, ನಡೆಯ ನೀರನ್ನ ನಿಲ್ಲಂಗೆ, ನಿಂತ ನೀರನ್ನ ಹಿಂಗ ರೀತಿ ನಾವು ಮಾಡಿದ್ರೆ ಖಂಡಿತ ಮುಂದಿನ ದಿವಸದಲ್ಲಿ ನಾವು ಅಂತರ್ಜಲ ಮಟ್ಟವನ್ನು ನಾವು ಹೆಚ್ಚಿಸಬಹುದು. ಇವತ್ತು ಗ್ರಾಮ ಪಂಚಾಯತ್ ಸಾಕಷ್ಟು ಯೋಜನೆಗಳು ಬರ್ತವೆ. ಇವತ್ತು ಬೋರ್ವೆಲ್ಗಳ ಹತ್ರ ಇಂಗು ಗುಡಿಗಳನ್ನ ನಿರ್ಮಾಣ ಮಾಡ್ತಾರೆ. ಇವತ್ತು ಸೀದಾ ನೀರು ಬಂದಂತ ನೀರು ಬೋರ್ವೆಲ್ಗೆ ರೀಚಾರ್ಜ್ ಆಗ್ತವೆ. ಆ ಕೆಲಸವನ್ನ ಖಂಡಿತ ಎಲ್ಲ ರೈತರು ಮಾಡ್ಕೋಬೇಕು. ಯಾಕಂದ್ರೆ
ಈಗ ಏನಾಗಿದೆ ಅಂದ್ರೆ ಈ ಮಾತ್ರೆ ನಮ್ಗೆ ನಿಧಾನಕ್ಕೆ ನಮ್ಗೆ ಈ ಆರೋಗ್ಯಕ್ಕೆ ಇದಾಗುತ್ತೆ. ಆದ್ರೆ ಟ್ರಿಪ್ ಆಗಿದ್ರೆ ಜನರಿಗೆ ಏಕ್ದಮ್ ನಿಮ್ಗೆ ಸಡನ್ ಆಗಿ ನಿಮ್ಗೆ ಹೆಲ್ತ್ ರಿಪೇರ್ ಆಗುತ್ತೋ ಆ ರೀತಿ ನೀರು ಸಡನ್ ಬೋರ್ಗಳಿಗೆ ಹೋದ್ರೆ ಪ್ರತಿಯೊಂದು ಗ್ಯಾಪ್ ಒಳಗೂ ಸಹ ರೀಚಾರ್ಜ್ ಆಗ್ತಕ್ಕಂಥ ಕೆಲಸ ಆಗ್ತದೆ. ಅಂತ ಕೆಲಸವನ್ನ ಎಲ್ಲಾ ರೈತರು ಸಹ ಬೋರ್ ಇರ್ತಕ್ಕಂಥ ರೈತರು ಮಾಡಬೇಕು. ಯಾಕಂದ್ರೆ ಒಂದು ಎಕರೆಗೆ ಕನಿಷ್ಠ ಒಂದು ವರ್ಷದಲ್ಲಿ 500 ಮಿಲಿಮೀಟರ್ ಮಳೆ ಇತ್ತು ಅಂದ್ರೆ ಕನಿಷ್ಠ ಲಕ್ಷಾಂತರ ಲೀಟರ್ ನೀರು ಹರಿದು ಬೇರೆ ಇರುವವರಿಗೆ ಆ ನೀರನ್ನ ನಮ್ಮ ಹೊಲದಲ್ಲಿ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ರೆ ಖಂಡಿತ ನಾವು ಅಂತರ್ಜಲ ಮಟ್ಟವನ್ನು ನಾವು ಹೆಚ್ಚಿಸಬಹುದು. ಯಾಕಂದ್ರೆ ಹನಿ ಗೂಡಿದ್ರೆ ಅಲ್ಲ, ತೆರೆ ಗೂಡಿದ್ರೆ ಬೆಳ್ಳ ಅಂತಕ್ಕಂಥ ಒಂದು ಗಾದೆ ಮಾತಿದೆ. ನಾವು ಹನಿ ನೀರು ಸಹ ಇವತ್ತು ತೋರಿಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಯಾಕಂದ್ರೆ ಬಹುತೇಕ ನಮ್ಮ ರೈತರು ಇವತ್ತು ಅಡಿಕೆಯನ್ನು ಅವಲಂಬಿಸಿಕೊಂಡಿರೋದ್ರಿಂದ ಮುಂದಿನ ದಿವಸದಲ್ಲಿ ಏನಾದರೂ ಅಕಸ್ಮಾತ್ ನಮಗೆ ನೀರಿನ ಪ್ರಮಾಣ ಕೊಡ್ತಾ ಇತ್ತು ಅಂದ್ರೆ ಎಲ್ಲರೂ ಸಹ ನಾವು ಬಹಳ ಒಂದು ಸಂಕಷ್ಟಕ್ಕೆ ನಾವು ಸೇರ್ತಕ್ಕಂಥ ಪರಿಸ್ಥಿತಿ ಬರ್ಬೋದು. ಅದನ್ನ ಎಚ್ಚೆತ್ತುಕೊಂಡು ರೈತರು ಖಂಡಿತ ಅವರವರ ಜಮೀನಿನಲ್ಲಿ ಅವರವರು ಆ ಜಮೀನಿನಲ್ಲಿ ಬಿದ್ದಂತ ನೀರನ್ನು ಅವರ ಜಮೀನಿನಲ್ಲೇ ಇರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಏನು ಈ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡಿದರೆ ನಿಜವಾಗ್ಲೂ ತುಂಬಾ ಸಂತೋಷದ ವಿಚಾರ. ಯಾಕಂದ್ರೆ ಇಂಥ ಕಾನೂನುಗಳಲ್ಲಿ ಇವತ್ತು ಜನ ಜಾಗೃತಿ ಆಗ್ತಕ್ಕಂಥದ್ದು ಇವತ್ತು ನಮಗೆ ತುಂಬಾ ಖುಷಿ. ಯಾಕಂದ್ರೆ ಬೇರೆ ಬೇರೆ ಇದ್ರಲ್ಲಿ ನೋಡ್ತಿದ್ವಿ ನಾವು ಇವತ್ತು ಸಾಕಷ್ಟು ಮದ್ಯ ವ್ಯಸನಗಳು. ಆದ್ರೆ ಇವತ್ತು ಈ ತಾಲೂಕಲ್ಲಿ ಯಾವ್ಯಾವ ಗ್ರಾಮ ಇವತ್ತು ಮದ್ಯ ನಿಷೇಧಿತ ಗ್ರಾಮ ಇದ್ರೆ ಈ ನಮ್ಮ ಬಡಕೆಗೂಡು ಕೋಳಿ ಕಾಲೋನಿ ಅಂತಕ್ಕಂಥ ಮಾತನ್ನು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಹಿಂಗೆ ಸರ್ ಈ ಒಂದು ಗ್ರಾಮದಲ್ಲಿ ಸುಮಾರು ಈ ಒಂದು ಜನಗಳ ಮುಖಾಂತರದಲ್ಲಿ ನಾವು 44 ಸಾಮೂಹಿಕ ವಿವಾಹಗಳನ್ನ ನಮ್ಮ ಜನಪ್ರತಿನಿಧಿಗಳ ಒಂದು ಸಹಯೋಗದಲ್ಲಿ ಈ ಗ್ರಾಮದಲ್ಲಿ ಕಾಲೋನಿಯನ್ನ ಮಾಡಿದ್ವಿ. ತುಂಬಾ ಸಹಕಾರವನ್ನು ಕೊಡ್ತಾರೆ. ಯಾವುದೇ ಕಾರ್ಯಕ್ರಮ ಆಗಲಿ ತುಂಬಾ ಈ ಜನ ಸಹಕಾರ ಕೊಡ್ತಾರೆ. ಮುಂದಿನ ದಿವಸದಲ್ಲಿ ನೀವು ಎಲ್ಲೇ ಯೋಜನೆ ಬಂದ್ರು ಈ ಒಂದು ಗ್ರಾಮಕ್ಕೆ ಈ ಕಾಲೋನಿಗೆ ಖಂಡಿತ ನೀವು ಮಾಡಿ ಖಂಡಿತ ನಿಮ್ಗೆ ಒಳ್ಳೆಯ ಒಂದು ಸಹಕಾರ ಸಿಗ್ತದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮಲ್ಲಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ಹೊಂದಿಸಿ ನಾನು ಮಾತು ಮುಗಿಸ್ತೇನೆ. ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಮಕ್ಕಳ BMPSಗೆ ಮತ್ತೆ ಗೌರ್ಮೆಂಟ್ ಸ್ಕೂಲ್ ಕೊಟ್ಟಿದ್ರು. ಪ್ರಿಯದರ್ಶಿನಿಗೆ ಕೊಟ್ಟಿದ್ದು ಲಾಸ್ಟ್ ತಿಂಗಳು ಬರ್ತದೆ. ನಮ್ಮ ಪ್ರಿಯದರ್ಶಿ ಗೌರ್ಮೆಂಟ್ ಬಂದು ಕೇಳಿದಾಗ ಒಂದೇ ದಿವಸದಲ್ಲಿ ನಮ್ಮ ಪೇಮೆಂಟ್ ರಾಜ್ಯದಲ್ಲಿ ಯಾವುದೇ ಸ್ಕೂಲ್ ಆದರೂ ನಮಗೆ ಪೇಮೆಂಟ್ ಆಗಿಲ್ಲ ಅಂತೇಳಿ ಆ ಸ್ಕೂಲ್ಗೂ ಸಹ 3 ಸ್ಕೂಲ್ಗಳು ಈ ವರ್ಷದಲ್ಲಿ ಡಿಸಿಬಲ್ ವ್ಯವಸ್ಥೆ ಮಾಡಿಕೊಟ್ಟಿದ್ರು. 18,000 ವರ್ಷಗಳಲ್ಲಿ 9 ಡೆಸ್ಕು ಟೇಬಲ್ಗಳನ್ನ ಆ ಸ್ಕೂಲ್ಗೆ ಕೊಟ್ಟಿದ್ದಾರೆ. ಮಕ್ಕಳಿಗೆ ನಿಮ್ಮ ಸ್ಕೂಲಲ್ಲಿ ಯಾವುದೇ ಒಂದು ವಿಚಾರ ಮಕ್ಕಳು ಬೇಕಿದ್ರೆ ಆ ಕೊಡ್ಕೊಂಡು ವ್ಯವಸ್ಥೆ ಬಂದ ದಿನದಲ್ಲಿ ನಾವು ಸಹ ನಿಮ್ಮ ಜೊತೆ ಮಾಡಿಸ್ಕೊಡ್ತಾ ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಮಕ್ಕಳು ಶಿಕ್ಷಣ ಇವತ್ತು ಬಡ ಮಕ್ಕಳು ಓದೋದಕ್ಕೆ ಇಂಜಿನಿಯರಿಂಗ್ ಮೆಡಿಕಲ್ ಎಲ್ಲ ಮಾಡಬೇಕು ಅಂದ್ರೆ ತುಂಬಾ ಕಷ್ಟವಾದಂತ ಕಾರ್ಯಕ್ರಮ. ಈ ಒಂದು SSLC ಮತ್ತೆ ಈ ಇಂಜಿನಿಯರ್ ಓದಬೇಕು ಅಂದ್ರೆ ತಿಂಗಳಿಗೆ 1,000 ರೂಪಾಯಿಗಳ ಕ್ಷೇತ್ರದ ಒಂದು ಸುಜ್ಞಾನ ನಿಧಿ ಕಾರ್ಯಕ್ರಮದಲ್ಲಿ ಅವರು 4 ವರ್ಷ ಎಜುಕೇಶನ್ ಮುಗಿಸ್ಕೊಂಡು ಅವರು ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಸಂಘ ಸಂಸ್ಥೆನ ಒಂದು ಸಾರಿ ಕರೆದು ಆ ಮಕ್ಕಳಿಗೆ ಒಂದು ಮಾಸ್ತರಿಗೆ ತಗೊಂಡು ಸನ್ಮಾನ ಮಾಡಿ ತೋರಿಸ್ಕೊಡ್ತಾರೆ. ಒಂದೇ ಪಂಚಾಯತ್ ಕೂಡ ಒಂದು ಸಮಾಜಮುಖಿಯಾದ ಕೆಲಸಕ್ಕೆ ಸಹಕಾರ ಕೊಡ್ತಾ ಇದೆ ಅಂತ ಹೇಳೋದನ್ನ ಇಲ್ಲಿ ಉಲ್ಲೇಖ ಮಾಡಬಹುದು. ಹಾಗಾಗಿ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತೆ PD ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಕ್ಷೇತ್ರದ ಧರ್ಮಾಧಿಕಾರಿಯಾಗಿ ಪೂಜ್ಯ ಹೆಗ್ಡೆ ಅವರು 20ನೇ ವರ್ಷದಿಂದ ಅಂದ್ರೆ ಸುಮಾರು 50 ವರ್ಷಗಳ ಕಾಲ 55 ವರ್ಷಗಳ ಕಾಲ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಯಾರು ಹೇಳ್ತಾ ಇದ್ರು ಮೊನ್ನೆ, ನೀವು ಸಂಘ ಮಾಡ್ತೀರಿ, ಸಂಘದಲ್ಲಿ ಸಾಲ ಕೊಡ್ತೀರಿ, ಅದರಲ್ಲಿ ಉಳಿಕೆಯಾದ ಮೊತ್ತದಲ್ಲಿ ಕೆರೆ ಉಳಿಸ್ತೀರಿ ಅಂತ ಹೇಳ್ಕೊಂಡು ಅಲ್ಲಿ ಈ ಮಾತನ್ನ ಫಸ್ಟ್ ಪ್ರಸ್ತಾವನೆ ಮಾಡಬೇಕಿದೆ. ಸಂಘ ಮಾಡುವುದು, ಸಂಘಕ್ಕೆ ಸಾಲ ಕೊಡುವುದು ಈ ಕೆಲಸವನ್ನ ಬ್ಯಾಂಕ್ ಮಾಡ್ತದೆ. ಪೋಷಣೆ ಮಾಡುವಂತ ಕೆಲಸವನ್ನು ಮಾತ್ರ ಶಿಕ್ಷಕರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆಯೇ ಹೊರತು ಸಾಲ ವ್ಯವಹಾರವನ್ನ ಶಿಕ್ಷಕರ ಧರ್ಮಸ್ಥಳದಿಂದ ಮಾಡುವಂತ ಕೆಲಸ ಆಗ್ತಾ ಇಲ್ಲ. ಸಾಲವನ್ನು ಕೊಡ್ತಾ ಇದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಾಲವನ್ನು ಕೊಡ್ತಾ ಇದೆ. ಪೂಜ್ಯ ವಿಧೇಯಕರು ಈ ಸಾಲಕ್ಕೆ ಒಂದು ಜಾಮೀನುದಾರರಾಗಿ ನಿಂತು ಸದಸ್ಯರಿಗೆ ಸಾಲ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಕೆರೆ ಕಾರ್ಯಕ್ರಮ ಏನಂತ ಹೇಳಿದ್ರೆ, ಕೆರೆ ಕಾರ್ಯಕ್ರಮ ಶಿಕ್ಷಕರ ಧರ್ಮಸ್ಥಳದ ಒಂದು ಪ್ರಸಾದ ರೂಪದ ಕಾರ್ಯಕ್ರಮ. ಶಿಕ್ಷಕರ ಧರ್ಮಸ್ಥಳ ತನ್ನ ಏನು ಸಾರ್ವಜನಿಕ ಅಥವಾ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಜನರಿಗೆ ತಲುಪಿಸಬೇಕು ಅಂತ ಕೂಡ ಆಲೋಚನೆ ಮಾಡ್ತಾ ಇದೆಯಾ, ಆ ಕಾರ್ಯಕ್ರಮದ ಒಂದು ಸಣ್ಣ ಜಲಕಷ್ಟೇ ಇದು.
ಕಾರ್ಯಕ್ರಮವನ್ನ ಜನರಿಗೆ ತಲುಪಿಸಲಿಕ್ಕೆ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ವಾಹನ ಅಂತ ಹೇಳ್ಬೋದು, ಸಂವಹನ. ಇದರ ಮೂಲಕ ವರ್ಷಕ್ಕೆ 100 ಕೆರೆಗಳನ್ನು ಮಾಡಿಕೊಡ್ತಾ ಬರ್ತೀವಿ. ಎಷ್ಟು ಕಾರ್ಯಕ್ರಮಗಳನ್ನ ಜನರಿಗೆ ತಲುಪಿಸಲಿಕ್ಕೆ ಸಾಧ್ಯವೋ ಅಷ್ಟು ಕಾರ್ಯಕ್ರಮಗಳನ್ನ ತಲುಪಿಸುವಂತ ಪ್ರಯತ್ನವನ್ನ ಶಿಕ್ಷಕ ಧರ್ಮಸ್ಥಳದ ಒಂದು ಕಾರ್ಯಕ್ರಮವಾಗಿ ಮಾಡಿಕೊಡ್ತಾ ಬರ್ತಾ ಇದ್ದೇವೆ. ಹಾಗಾಗಿ ನಾವು ಈ ಕೆರೆಗೆ ಸುಮಾರು 5.5 ಲಕ್ಷ ರೂಪಾಯಿ ದೇವರು ಖರ್ಚು ಮಾಡಿದ್ದಾರೆ ಅಂತ ಹೇಳಿದ್ರೆ ಇದರಿಂದ ಏನಾದ್ರು ಲಾಭ ಇದೆ ಅಂತ ಕೇಳಿದ್ರೆ ಏನು ಲಾಭ ಇಲ್ಲ. ಲಾಭವನ್ನ ಇಟ್ಟುಕೊಂಡು ಯಾವುದೇ ಕೆರೆಯನ್ನ ಅಥವಾ ಯಾವುದೇ ಕೆಲಸವನ್ನ ಶಿಕ್ಷಕರ ಧರ್ಮಸ್ಥಳ ಮಾಡ್ತಾ ಇಲ್ಲ. ಸಾಮಾಜಿಕವಾಗಿ ಒಂದಿಷ್ಟು ಜನರಿಗೆ ಉಪಯೋಗ ಆಗಬೇಕು, ಒಂದಿಷ್ಟು ಗ್ರಾಮಕ್ಕೆ ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ನಮ್ಮೊಟ್ಟಿಗೆ ಉಮೇಶ್ ಇದ್ದಾರೆ. ಏನು ಜನಜಾಗೃತಿ ವೇದಿಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮದುವೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತ ಸದಸ್ಯರುಗಳನ್ನ ಅವರ ಉಪಸ್ಥಿತಿಯನ್ನು ಗೌರವಿಸಿಕೊಳ್ಳುತ್ತಾ ಜನ ಸಮಿತಿಯ ಅಧ್ಯಕ್ಷರು ರಾಮಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಜನಜಾಗೃತಿ ವೇದಿಕೆಯ ಕ್ರಿಯಾಶೀಲ ಸದಸ್ಯರಾಗಿರುವಂತಹ ಉಮೇಶ್ ಸರ್ ನಮ್ಮ ಜೊತೆ ಇದ್ದಾರೆ. ಪಿಡಿಒ ಬಾಬು ಸರ್ ನಮ್ಮ ಜೊತೆ ಇದ್ದಾರೆ. ಪಾಲ್ಗೊಳ್ಳ ಯೋಜನಾಧಿಕಾರಿಗಳಿದ್ದಾರೆ. ಎಲ್ಲರನ್ನ ಒಂದೇ ಮಾತಿನಲ್ಲಿ ಗೌರವಿಸಿಕೊಳ್ಳುತ್ತಾ ಈ ಊರಿನ ಗ್ರಾಮಸ್ಥರು 908ನೇ ಪಟ್ಟಣಕಟ್ಟೆ ಕೆರೆಯನ್ನ ಹಸ್ತಾಂತರ ಕಾರ್ಯಕ್ರಮದ ಒಂದು ಶುಭ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಬಡ ನಾವು ಈ ಕೆರೆ ಮಾಡ್ತೀವಿ ಅಂತ ನಾವೆಲ್ಲೂ ಅಂದ್ಕೊಂಡೇ ಇರಲಿಲ್ಲ. ಯಾಕಂತ ಕೇಳಿದ್ರೆ ಒಂದು ವರ್ಷದಲ್ಲಿ ಒಂದು ಕೆರೆ, ಅದು ಒಂದು ವಲಯದಲ್ಲಿ ಒಂದು ಕೆರೆ, ಒಂದು ಗ್ರಾಮದಲ್ಲಿ ಒಂದೇ ಕೆರೆ, ಒಂದು ವರ್ಷದಲ್ಲಿ ಒಂದು ಗ್ರಾಮದಲ್ಲಿ ಒಂದೇ ಕೆರೆಯನ್ನ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡುದು. ಆದ್ರೆ ನಮ್ಮ ಈ ಒಂದು ಸಮಿತಿಯ ಅಧ್ಯಕ್ಷರು ಮತ್ತೆ ಟೀಮ್ ಏನಿದೆ, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪಿಡಿಒ ಸಾಹೇಬ್ ಹೇಳ್ತಾರೆ ತಿಂಗಳಲ್ಲಿ ಬಂದಾಗ ನಮ್ಮಲ್ಲಿ ಒಂದು ಈ ಕಡೆ ಒಂದು ಕೆರೆಯನ್ನು ನೀವು ಅಭಿವೃದ್ಧಿ ಮಾಡಿಸಿದ್ರೆ ಒಳ್ಳೇದಿತ್ತು ಅಂತ ಹೇಳಿ ರಾಮಚಂದ್ರಪ್ಪ ಅವರು ಮತ್ತೆ ಆ ಟೀಮ್ ಒಂದ್ಸಲ ಹೇಳ್ತಾರೆ, ಸರ್ ನಾವು ತುಂಬಾ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ, ಕೆರೆಯನ್ನ ಅಭಿವೃದ್ಧಿ ಪಡಿಸ್ಬೇಕು, ನೀವು ಸಹಕಾರ ಕೊಡ್ಬೇಕು ಅಂತ ಹೇಳಿ. ಇದ್ರ ಜೊತೆಯಲ್ಲಿ ನಮ್ಮ ಯೋಜನಾಧಿಕಾರಿಯವರಿಗೆ ಒಂದು ಆಶಯ, ಈ ವರ್ಷಕ್ಕೆ ನಾವು 5 ಕೆರೆಗಳನ್ನ ಮಾಡಬೇಕು ಅಂತ ಹೇಳಿ. ನೋಡಿ, ಕೆಲಸ ಗಳಿಗೆ ಬರಬೇಕು ಅಂತ ಹೇಳ್ತಾರೆ, ಒಂದು ಟೈಮ್ ಬರಬೇಕು ಅಂತ ಹೇಳಿ. ಅದಕ್ಕೆಲ್ಲ ಕೂಡಿ ಬಂದಾಗ ನಮ್ಮ ಬೆಟ್ಟನಗುಡ್ಲು ಇದನ್ನ ಬೆಟ್ಟನಕಟ್ಟೆ ಕೆರೆ ಮೂಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಇಷ್ಟಪಡ್ತೇನೆ. ನಾನು ಇದನ್ನು ಫಸ್ಟ್ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮ ಕೆರೆಯ ಕಾರ್ಯಕ್ರಮದ ಹೆಸರನ್ನು ಕೇಳಿ, ನಮ್ಮೂರು ನಮ್ಮ ಕೆರೆ, ಶಿಕ್ಷಕ ಧರ್ಮಸ್ಥಳದ ಕೆರೆ ಅಲ್ಲ, ನಮ್ಮೂರು ನಮ್ಮ ಕೆರೆ. ನಾನು ರಾಮಚಂದ್ರ ಹತ್ರ ಮಾತಾಡ್ಲಿಕ್ಕೆ ಬಂದಾಗ ಒಂದು ಮಾತನ್ನ ಹೇಳಿದ್ದೆ, ನಿಮ್ಗೆ ಇಷ್ಟ ಇದೆಯಾ, ನಿಮ್ಗೆ ಇಂಟ್ರೆಸ್ಟ್ ಇದೆಯಾ, ನೀವು ಮಾಡ್ತೀರಾ, ನೀವು ಸಪೋರ್ಟ್ ಮಾಡ್ತೀರಾ, ಹಾಗಾದ್ರೆ ಮಾತ್ರ ಈ ಕೆರೆಯನ್ನು ನಾವು ಅಭಿವೃದ್ಧಿ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಈ ವರ್ಷ ಮಾಡಬೇಕಾದ ಕೆರೆಯನ್ನು ನಾವು ಆಲ್ರೆಡಿ ಮಾಡಿ ಮುಗಿಸಾಗಿದೆ ಅಂತ ಹೇಳುವಂತ ಮಾತನ್ನು ಹೇಳಿದ್ರು. ಅದಕ್ಕೆ ಹೇಳಿದ್ರು, ಸರ್ ನೀವೇನು ತಲೆಕೆಡಿಸ್ಕೋಬೇಡಿ, ನಾವು ಈ ಗ್ರಾಮಸ್ಥರಿಗೆ ಬಹಳ ಅಗತ್ಯ ಇದೆ ಇದು. ಯಾಕಂತ ಹೇಳಿದ್ರೆ ಭದ್ರಾ ಮೇಲ್ದಂಡೆಯಿಂದ ಈ ಕೆರೆಗೆ ನೀರು ಬರುವಂತ ಅವಕಾಶ ಇದೆ. ಹಾಗಾಗಿ ನೀವು ಈಗೇನಾದ್ರೂ ಈ ಕೆರೆಯನ್ನ ಉಳಿಸಿ ಕೊಟ್ರೆ ಖಂಡಿತ ನಮ್ಗೆ ಉಪಯೋಗ ಆಗ್ತದೆ ಅಂತ ಹೇಳುವಂತ ಆ ಮಾತನ್ನು ಹೇಳಿದ್ರು. ಹಾಗಾಗಿ ನಾನು ಎಲ್ಲ ಗ್ರಾಮಸ್ಥರನ್ನ, ಮುಖ್ಯವಾಗಿ ಗ್ರಾಮ ಪಂಚಾಯತ್ ಅನ್ನ, ಬಹುಶಃ ನಾನು ಇನ್ನೊಂದು ವಿಚಾರವನ್ನು ಹೇಳಿದೆ, ಕೆರೆಗಳಲ್ಲಿ ಅಲ್ಲಲ್ಲಿ ಕರೆಂಟ್ ಕಂಬಗಳಿರ್ತವೆ. ನಾನು ಈ ಕೆರೆ ವಿಭಾಗದ ಒಬ್ಬ ಯೋಜನಾಧಿಕಾರಿಯಾಗಿ ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡಿದ್ದೇನೆ. ಎಲ್ಲಿ ಕರೆಂಟ್ ಕಂಬ ಇದ್ರೂ ಕೂಡ ಅದನ್ನು ತೆಗೆಸಿ ಕೊಡುವಂತ ಕೆಲಸ ಯಾವ ಪಂಚಾಯತ್ನವರು ಮಾಡಿಲ್ಲ ನಮಗೆ. ನನಗೆ ಅದು ಬಹಳ ಆಶ್ಚರ್ಯವಾದ ವಿಷಯ ಅಂತ ಹೇಳಿದ್ರೆ, ಇನ್ನೊಂದಿರುವಂತ ಆ ಕೆರೆಯಲ್ಲಿರುವ ಇದನ್ನು ಕೂಡ ಸೈಡಿಗೆ ಹಾಕ್ತಿದ್ದಾರೆ, ಇಲ್ಲಿರುವ ಕಂಬವನ್ನು ಕೂಡ ಸೈಡಿಗೆ ಹಾಕ್ಸಿದ್ದಾರೆ. ಗ್ರಾಮ ಪಂಚಾಯತಿಯ ಸದಸ್ಯರೇ, ಈ ಕೆರೆ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು, ಎಲ್ಲ ಗ್ರಾಮಸ್ಥರು, ಈ ದಿನ ನಾವು 3508 ನಮ್ಮೂರು ನಮ್ಮ ಕೆರೆ ಹಸ್ತಾಂತರ, ಈ ಒಂದು ಹಸ್ತಾಂತರ ಕಾರ್ಯಕ್ರಮಕ್ಕೆ ನಾವೆಲ್ಲ ಇವತ್ತು ಇಲ್ಲಿ ಕೇಳಿದ್ವಿ. ಈ ವಿಷಯಗಳ ಸಂಗತಿ ಏನಂದ್ರೆ, ಒಂದು ಕೆರೆ
ಅಭಿವೃದ್ಧಿಗೋಸ್ಕರ ಒಂದು ಗ್ರಾಮ ಅಭಿವೃದ್ಧಿ ಆಗಬೇಕು ಅಂತ ಅಂದ್ರೆ ಯಾವ್ದಾದ್ರು ಒಂದು ಕೆಲಸ ನಡೀಬೇಕು ಅಂದ್ರೆ ಎಲ್ಲ ಗ್ರಾಮದ ಜನ ಕೈಗೊಳ್ಬೇಕು. ಎಲ್ಲ ಗ್ರಾಮದ ಜನ ಕೈಗೊಳಿಸಿದಾಗ ಮಾತ್ರ ಆ ಕಾರ್ಯಕ್ರಮ ಯಶಸ್ವಿಯಾಗಲು ಸಾಧ್ಯ. ಇಲ್ಲಿ ಮಂಡಳಿಸುವಂತ ಕಾರ್ಯಕ್ರಮ ಬಂದಾಗ ನ್ಯಾಷನಲ್ ಸಾಕಷ್ಟು ಜನ ಬಂದು ಕಾರ್ಯಕ್ರಮವನ್ನು ಗಮನ ತೆಗೆದುಕೊಂಡಿದ್ದಾರೆ. ಮತ್ತೆ ಅವರೆಲ್ಲ JCP ಕೆಲಸ ಮಾಡ್ಕೊಂಡಿದ್ದಾರೆ. ಆದ್ರೆ ಇವತ್ತಿನ ಕಾರ್ಯಕ್ರಮದ ನೋಡಿ ಸೇರ್ಕೊಳ್ಳದ ಕಾರ್ಯಕ್ರಮ ಇದು ವಿಷಯ